ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಏನು ಗೊತ್ತಾ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ 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 ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಮತ್ತು ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ತುಂಬ 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 ಸ್ಪೆಷಲ್ ವಿಡಿಯೋ ನನ್ನ ಒಂದು ಚಾನಲ್ನಲ್ಲಿ. ಯಾಕೆ ಅಂತ ಹೇಳ್ತೀನಿ. ಎವ್ರಿ ಅದರ್ ಡೇ ನನಗೆ ಸೇಮ್ ಕ್ವೆಶನ್ ಕೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ವಾಟ್ಸಾಪಲ್ಲಿ, ಆಯಿತಾ? ಸೊ ನಾನು ಅಂದ್ಕೊಂಡೆ ಒಂದು ವಿಡಿಯೋ ಮಾಡಿಬಿಡೋಣ, ಇದರಲ್ಲಿ ಈಸಿ ಆಗುತ್ತೆ ಎಲ್ಲರಿಗೂ ಅಂತ. ಸೊ ಏನು ಕ್ವೆಶನ್ಸ್ ಕೇಳ್ತಾರೆ ಅಂತಲೂ ಹೇಳ್ತೀನಿ. Well, what's taken so long? US ಗೆ ಹೇಗೆ ಬರೋದು, ಯಾವ ಯೂನಿವರ್ಸಿಟಿ ಚೂಸ್ ಮಾಡಬೇಕು, ಎಷ್ಟು ದುಡ್ಡು ಖರ್ಚಾಗುತ್ತೆ, ಎಷ್ಟು ಫೀಸ್ ಆಗುತ್ತೆ, ಆಮೇಲೆ ಸ್ಕಾಲರ್ಶಿಪ್ ಸಿಗುತ್ತಾ, ಇನ್ನೊಂದು ಪಾರ್ಟ್ ಟೈಮ್ ಜಾಬ್ ಸಿಗುತ್ತಾ ಅಂತ ಕೇಳ್ತೀರಾ. ನಾನು ಅಂದ್ಕೊಂಡೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ರಿಪ್ಲೈ ಮಾಡೋದಕ್ಕಿಂತ ಬೆಟರ್ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಒನ್ ಥಿಂಗ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು ಎಜುಕೇಷನ್ ಕನ್ಸಲ್ಟೆಂಟ್ ಅಲ್ಲ, ಆಮೇಲೆ ಇಮಿಗ್ರೇಷನ್ ಲಾಯರ್ ಅಂತೂ ಅಲ್ವೇ ಅಲ್ಲ, ಆಯಿತಾ? ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮತ್ತು ನಾನೇನು ರಿಸರ್ಚ್ ಮಾಡಿದ್ದೆ ಅದ್ರ ಬಗ್ಗೆ ಅಷ್ಟೇ ನಾನು ಹೇಳ್ತಾ ಇರೋದಿಲ್ಲಿ. ನನ್ನ ಮಾತು ಕೇಳಿ ಅದೇ ಓಕೆ ಇದೆ ಫೈನಲ್ ಅಂತ ಅನ್ಕೊಬೇಡಿ ಪ್ಲೀಸ್, ಆಯಿತಾ? ಇನ್ನೊಂದು ಇಂಪಾರ್ಟೆಂಟ್ ರಿಕ್ವೆಸ್ಟ್ ಏನಂತಂದರೆ, ಎವ್ರಿ ಇಯರ್ ರೂಲ್ಸ್ ಚೇಂಜ್ ಆಗುತ್ತೆ, ಟ್ಯೂಷನ್ ಫೀಸ್ ಚೇಂಜ್ ಆಗುತ್ತೆ, ವೀಸಾ ಪ್ರಾಸೆಸ್, ಯೂನಿವರ್ಸಿಟಿ ರಿಕ್ವೈರ್ಮೆಂಟ್ಸ್ ನಿಮಗೆಲ್ಲರಿಗೂ ಗೊತ್ತಾಯ್ತಾ? ಎಲ್ಲರೂ ಸ್ಮಾರ್ಟ್ ಇರ್ತೀರಾ. ಇವಾಗ ನಂಗೆ ಎಷ್ಟು ಗೊತ್ತು ನಾನು ಅಷ್ಟನ್ನು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ. ಇನ್ನೊಂದು, ನಾನು ಪಾರ್ಟ್ 1 ಇಷ್ಟು ಟಾಪಿಕ್ಸ್ ಅಂತ ನಾನು ಆಲ್ರೆಡಿ ಬರ್ಕೊಂಡು ಇಟ್ಕೊಂಡಿದ್ದೀನಿ. ಪಾರ್ಟ್ 2 ಅಂತ ಇನ್ನೊಂದು ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟಾಪಿಕ್ 1, US ಎಲ್ಲರಿಗೂ ಕರೆಕ್ಟ್ ಆಪ್ಷನ್ ಅಂದರೆ ನೀವು ಸೆಲ್ಫ್ ಕೇಳ್ಕೊಳ್ಳಿ, ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಆಯ್ತು. ಯಾಕಂದರೆ ಅಮೇರಿಕಾ ಬರೋದು ಅಂತಂದರೆ ಒಂದು ಟ್ರೆಂಡ್ ಅಲ್ಲ, ಡೆಫಿನೆಟ್ಲಿ ಅಲ್ಲ, ಲೈಫ್ ಚೇಂಜಿಂಗ್ ಡಿಸಿಷನ್ ಆಯ್ತಾ ಇದು. ಕೆಲವರು ಫ್ರೆಂಡ್ಸ್ ಹೋಗ್ತಿದ್ದಾರೆ ಅಂತ ಹೋಗ್ತಾರೆ, ಕೆಲವರು ರೀಲ್ಸ್ ನೋಡಿಬಿಟ್ಟು ಓ ಮೈ ಗಾಡ್ ಅಮೇರಿಕಾ ತುಂಬ ಚೆನ್ನಾಗಿದೆ, ತುಂಬ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂತ ಅಂದ್ಕೊಂಡು ಹೋಗೋಕೆ ಇಷ್ಟಪಡ್ತೀರಾ. ಬಟ್ ಆ ಥರ ಮಾಡಬೇಡಿ. ಡೆಫಿನೆಟ್ಲಿ ನಿಮಗೆ ಗೋಲ್ ಕ್ಲಿಯರ್ ಇರಬೇಕಾಯ್ತಾ? ಗೋಲ್ ಕ್ಲಿಯರ್ ಇದ್ದರೆ 100% ದಿ ಬೆಸ್ಟ್. ನಿಮಗೆ ಇವಾಗ ಕ್ವಾಲಿಟಿ ಎಜುಕೇಷನ್ ಬೇಕಾ, ಅಥವಾ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್, ನಿಮಗೆ ಕರಿಯರ್ ಗ್ರೋತ್ ಇಂಪಾರ್ಟೆಂಟ್, ಆಬ್ವಿಯಸ್ಲಿ ಎಲ್ಲರಿಗೂ ಇಂಪಾರ್ಟೆಂಟ್ ಅಲ್ವಾ? ಸೊ ಕರಿಯರ್ ಗ್ರೋತ್ ಬೇಕಾ, ನಿಮಗೆ ರಿಸರ್ಚ್ ಇಂಟ್ರೆಸ್ಟ್ ಇದೆಯಾ, ಮತ್ತು ಇವಾಗ ಆಬ್ವಿಯಸ್ಲಿ ನನಗೂ ಕೂಡ ಅಲ್ವಾ, ಫ್ಯೂಚರಲ್ಲಿ ಸ್ಯಾಲ್ರಿ ಇಂಪ್ರೂವ್ ಮಾಡಬೇಕಾ, ಆಮೇಲೆ ಈ ಥರ ಕ್ವೆಶನ್ಸ್ ಆನ್ಸರ್ಗೆ ನಿಮ್ಮ ಹತ್ರ ಎಲ್ಲ ಕ್ವೆಶನ್ಸ್ಗೂ, ನಾನು ಇವಾಗ ಹೇಳಿರೋ ಕ್ವೆಶನ್ಸ್ಗೆ ಎಲ್ಲದಕ್ಕೂ ಆನ್ಸರ್ಗೆ ಎಸ್ ಇದ್ದರೆ, ಸೊ ಡೆಫಿನೆಟ್ಲಿ USA ಒಂದು ಗುಡ್ ಆಪ್ಷನ್, ಆಯಿತಾ? ಆದರೆ ಇವಾಗ ಕೆಲವರಿಗೆ ಅಮೇರಿಕಕ್ಕೆ ಹೋಗ್ಬೇಕಷ್ಟೇ ನನಗೆ, ಆ ಥರ ಮೈಂಡ್ ಸೆಟ್ ಇಟ್ಕೊಂಡು ದಯವಿಟ್ಟು ಬರಬೇಡಿ. ಸೊ ಇವಾಗ USA ಡಿಸೈಡ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು, ಕೋರ್ಸ್ ಹೇಗೆ ಚೂಸ್ ಮಾಡೋದು ಅಂತ ಇವಾಗ ನಿಮಗೆಲ್ಲ ತಲೆ ಕೆಡ್ತಾ ಇರುತ್ತೆ. ಓ ಮೈ ಗಾಡ್ ಯಾವ್ದು ಸೆಲೆಕ್ಟ್ ಮಾಡಲಿ ಅಂತೆಲ್ಲ. ಆನೆಸ್ಟ್ಲಿ ಸ್ಪೀಕಿಂಗ್, ಇದು ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಎಲ್ಲರೂ ಮಾಡೋದು ಅಂತ ಅಂದರೆ, ನನ್ನ ಫ್ರೆಂಡ್ಸ್ ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ತಾ ಇದ್ದಾರೆ, ನನ್ನ ಫ್ರೆಂಡ್ಸ್ ಡೇಟಾ ಸೈನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ನಾನು ಅದಕ್ಕೆ ಹೋಗ್ತೀನಿ. ಪ್ಲೀಸ್ ದಯವಿಟ್ಟು ಹಂಗೆ ಮಾಡಬೇಡಿ, ಆಯಿತಾ? ಫಸ್ಟು ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನ ನೋಡಿ, ನಿಮಗೆ ಆಗುತ್ತಾ ಅದನ್ನ ಓದೋಕ್ಕೆ, ಅದನ್ನ ತಗೊಳ್ಳಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅದು. ಅದಾದಮೇಲೆ ನೀವಿವಾಗ ಕೋರ್ಸ್ ಚೂಸ್ ಮಾಡ್ತೀರಲ್ಲ, ಅವಾಗ ಒಂದು ಇಷ್ಟು ಥಿಂಗ್ಸ್ ಅಂತೂ ನೀವು ಕಂಪೇರ್ ಮಾಡಲೇಬೇಕಾಯ್ತಾ? ಜಾಬ್ ಆಪರ್ಚುನಿಟೀಸ್ ಇದೆಯಾ ಈ ಪರ್ಟಿಕ್ಯುಲರ್ ನಾನು ಕೋರ್ಸ್ ಮಾಡಿದ್ರೆ, ಸ್ಯಾಲ್ರಿ ಚೆನ್ನಾಗಿದೆಯಾ, ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಮೇನ್ ಥಿಂಗ್, ಡಿಮ್ಯಾಂಡ್ ಇದೆಯಾ ಇದು ಫ್ಯೂಚರಲ್ಲಿ, ಅದೆಲ್ಲ ಥಿಂಕ್ ಮಾಡ್ಬೇಕು ನೀವು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಮಾಡಿ, ಆಯಿತಾ? ಇಷ್ಟೆಲ್ಲ ಕಂಪೇರ್ ಮಾಡ್ಬೇಕು ನೀವು. ಸೊ ಕೋರ್ಸ್ ಡಿಸೈಡ್ ಆಯಿತಾ? ಇವಾಗ ಯೂನಿವರ್ಸಿಟಿ ಹೇಗೆ ಚೂಸ್ ಮಾಡೋದು. ಯೂನಿವರ್ಸಿಟಿ ಶಾರ್ಟ್ ಲಿಸ್ಟ್ ಅಂತ ಒಂದು ನೀವು ಬರ್ಕೊಳ್ಳಿ. ಇದು ಡಿಫಿಕಲ್ಟ್ ಅಲ್ಲ. ನಿಮ್ಮ ಹತ್ರ ಫೋನ್ ಇದೆ, ಗೂಗಲ್ ಓಪನ್ ಮಾಡಿ, ಟಾಪ್ ಯೂನಿವರ್ಸಿಟೀಸ್ ಫಾರ್ ಸೊ ಆ್ಯಂಡ್ ಸೊ. ನಂದು MS ಇನ್ ಸಪ್ಲೈ ಚೈನ್, ಸೊ ನಾನು ಅದನ್ನ ಕೊಟ್ಟೆ. ಬೆಸ್ಟ್ ಯೂನಿವರ್ಸಿಟೀಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅಥವಾ ಡೇಟಾ ಸೈನ್ಸ್, ಡೇಟಾ ಅನಾಲಿಟಿಕ್ಸ್. ಸೊ ಆ ಥರ ನೀವು ಚೆಕ್ ಮಾಡ್ಬೋದು. ಸರ್ಚ್ ಮಾಡಿ ಲಿಸ್ಟ್ ಬರುತ್ತೆ, ಆಮೇಲೆ ಕಂಪೇರ್ ಮಾಡ್ಬೋದು ನೀವೇ, ಆಯಿತಾ? ಏನೇನು ಕಂಪೇರ್ ಮಾಡಬೇಕು ಅಂತ ಮೇನ್ ಹೇಳ್ತೀನಿ. ಟ್ಯೂಷನ್ ಫೀಸ್ ನೋಡಬೇಕು, ಲಿವಿಂಗ್ ಕಾಸ್ಟ್, ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ವೆದರ್ ಅಂತೂ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ಮತ್ತು ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಇದೆಯಾ ಈ ಪರ್ಟಿಕ್ಯುಲರ್ ನಾನು ಯೂನಿವರ್ಸಿಟಿಗೆ ಹೋದರೆ. ಇಂಟರ್ನ್ಶಿಪ್ ತುಂಬ ಇಂಪಾರ್ಟೆಂಟ್ ಗೈಸ್, ಅದಕ್ಕೆ ಹೇಳ್ತಾ ಇರೋದು. ಕೋರ್ಸ್ ಕರಿಕ್ಯುಲಮ್ ನೋಡ್ಕೊಬೇಕು. ಯೂಶ್ವಲಿ ಎಲ್ಲ ಯೂನಿವರ್ಸಿಟೀಸಲ್ಲೂ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಸಪೋರ್ಟ್ ಅಂತ ಇರುತ್ತೆ, ಅದಿದೆಯಾ ಅದನ್ನ ನೋಡಬೇಕು. ಮತ್ತು ರ್ಯಾಂಕಿಂಗ್ ತುಂಬ ತುಂಬ ಇಂಪಾರ್ಟೆಂಟ್, ಬಟ್ ರ್ಯಾಂಕಿಂಗ್ ಮಾತ್ರ ಅಲ್ಲ, ಆಯಿತಾ? ನೀವು ಅಷ್ಟನ್ನು ನೋಡಬೇಕು. ನಾನು ಹೇಳಿದ್ದಷ್ಟೆಲ್ಲ. ನೀವು ವಾಟ್ಸಾಪ್ ಗ್ರೂಪ್ಗಿನ ಅಫಿಷಿಯಲ್ ವೆಬ್ಸೈಟ್ ಇರುತ್ತಲ್ಲ, ಅದ್ರ ಮೇಲೆ ಟ್ರಸ್ಟ್ ಮಾಡಿ, ಆಯಿತಾ? ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನಾನೆಲ್ಲ ಆಲ್ಮೋಸ್ಟ್ ಎಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ, ಆಯಿತಾ? ಪಾಸ್ಪೋರ್ಟ್ ಅಂತೂ ಇರಲೇಬೇಕು, ನಿಮಗೆ ಗೊತ್ತು. ಮತ್ತು ಟ್ರಾನ್ಸ್ಕ್ರಿಪ್ಟ್ಸ್ ಬೇಕು. ನೀವೀಗ ಅಂಡರ್ ಗ್ರ್ಯಾಡ್ ಮಾಡಿದರೆ ಎಲ್ಲ ಸೆಮ್ದು ಮಾರ್ಕ್ಸ್ ಕಾರ್ಡ್ಸ್ ಬೇಕು, ಮತ್ತು ಡಿಗ್ರಿ ಸರ್ಟಿಫಿಕೇಟ್ಸ್ ಬೇಕು, ನಿಮ್ಮ ರೆಸ್ಯೂಮೇ ಬೇಕು, SOP ಬೇಕು, ಮತ್ತು LOR ಬೇಕು. LOR ಐ ಥಿಂಕ್ ಯೂಶಲಿ ಒಂದೊಂದು ಯೂನಿವರ್ಸಿಟೀಸಲ್ಲಿ ಕೇಳ್ತಾರೆ, ಲೆಟರ್ ಆಫ್ ರೆಕಮೆಂಡೇಶನ್ ಅಂತ. ಕೆಲವೊಬ್ರು ಕೇಳಲ್ಲ. ಇಂಗ್ಲೀಷ್ ಟೆಸ್ಟ್ ಸ್ಕೋರ್ ಕೇಳ್ತಾರೆ. ಫಿನಾನ್ಷಿಯಲ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಕೇಳ್ತಾರೆ ಯೂನಿವರ್ಸಿಟಿಯಲ್ಲಿ. ಇವೆಲ್ಲ ರೆಡಿ ಇದ್ದರೆ ಅಪ್ಲಿಕೇಶನ್ ಪ್ರಾಸೆಸ್ ತುಂಬ ಸ್ಮೂತಾಗಿ ಆಗುತ್ತೆ.
ಅಷ್ಟಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದರೆ SOPನ ಡೆಫಿನೆಟ್ಲಿ ಕಾಪಿ ಪೇಸ್ಟ್ ಮಾತ್ರ ಮಾಡಕ್ಕೆ ಹೋಗಬೇಡಿ. ಇಟ್ ಹ್ಯಾಸ್ ಟು ಬಿ ಯೋರ್ ಸ್ಟೋರಿ, ಆಯಿತಾ? ನಿಮ್ಮ ಸ್ಟೋರಿನೇ ಇರಬೇಕದು. ಯಾಕಂದರೆ ನೀವು ಯಾಕೆ ಈ ಕೋರ್ಸ್ ಓದಬೇಕು ಅಂತೆಲ್ಲ ನಿಮಗೆ ಗೊತ್ತಿರುತ್ತಲ್ವಾ. ಸೊ ನೀವೇ ಬರೆದ್ರೆ ಚೆನ್ನಾಗಿ. ಪ್ಲೀಸ್ ChatGPT ಯೂಸ್ ಮಾಡಬೇಡಿ, ಆಯಿತಾ? ಸಾರಿ ಗೈಸ್, ChatGPT ತುಂಬ ಹೆಲ್ಪ್ ಮಾಡುತ್ತೆ ನಂಗೆ ಗೊತ್ತು. ಯಾಕೆ ಕೋರ್ಸ್ ಮಾಡೋಕ್ಕೆ ಇಷ್ಟ ಇದೆ ಅಂತ ಅದು ನಿಮ್ಮದೇ ಇರುತ್ತಲ್ಲ, ಅದಕ್ಕೋಸ್ಕರ ಅಂದಿದ್ದು. ಸೊ ಫಿನಾನ್ಷಿಯಲ್ ಡಾಕ್ಯುಮೆಂಟ್ಸು ಅದೇ ರಿಕ್ವೈರ್ಮೆಂಟ್ ಇದ್ದರೆ ಬೇಕು. ಮತ್ತು ಇಷ್ಟೆಲ್ಲ ನಾನು ಹೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ನಿಮ್ಮ ಹತ್ರ ಅಂತಂದರೆ ತುಂಬ ಸ್ಮೂತಾಗೆ ಅಪ್ಲಿಕೇಶನ್ ಪ್ರಾಸೆಸ್ ಆಗೋಗುತ್ತೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಕೂಡ ಸ್ಮಾಲ್ ಟೌನ್ ಇಂದನೇ ಬಂದಿದ್ದಾಯ್ತಾ. ಆಮೇಲೆ ನನಗೂ 1000 ಡೌಟ್ಸ್ ಇತ್ತು. ನನಗಾಗುತ್ತಾ, ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಇಲ್ಲಿ, ಮತ್ತು ಈ ಥರ ಒಂದು ಬಿಗ್ ಸ್ಟೆಪ್ ತೊಗೊಂಡ್ರೆ ನನ್ನ ಕೈಯಲ್ಲಿ ಸಾಧ್ಯನಾ, ನನಗೂ ತುಂಬ ಅನಿಸ್ತಿತ್ತಾಯ್ತಾ. ತುಂಬ ಹೆದರಿಕೆ ಆಗ್ತಿತ್ತು, ನಾನು ಸರಿ ಮಾಡ್ತಿದ್ದೀನ, ಡೌಟ್ಸ್ ಇರ್ತಿತ್ತು. ಜಸ್ಟ್ ರಿಸರ್ಚ್ ಮಾಡಿ ಮತ್ತು ಪ್ಲ್ಯಾನ್ ಮಾಡಿ ಅದಾದಮೇಲೆ ಡಿಸಿಷನ್ ತೊಗೊಳ್ಳಿ, ಆಯಿತಾ? ಸೊ ಇಲ್ಲಿ ತನಕ ನಮಗೆ ಏನೇನು ಗೊತ್ತಾಯಿತು ಅಂತಂದರೆ USA ಯಾಕೆ ಚೂಸ್ ಮಾಡಬೇಕು, ಕೋರ್ಸ್ ಹೇಗೆ ಚೂಸ್ ಮಾಡಬೇಕು, ಮತ್ತು ಯೂನಿವರ್ಸಿಟಿ ಹೆಂಗೆ ಶಾರ್ಟ್ ಲಿಸ್ಟ್ ಮಾಡಬೇಕು, ಮತ್ತು ಅಪ್ಲಿಕೇಶನ್ಗೆ ಯಾವ ಥರ ಡಾಕ್ಯುಮೆಂಟ್ಸ್ ಬೇಕು ಅಂತ. ಇವಾಗ ನಾನು ಮಾತಾಡೋ ಟಾಪಿಕ್ಕು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಕ್ವೆಶನ್ ಬಂದ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಜನ ಕೇಳ್ತಾರೆ, ಕನ್ಸಲ್ಟೆನ್ಸಿ ಥ್ರೂ ಹೋಗಬೇಕಾ ಅಥವಾ ನಾವೇ ಅಪ್ಲೈ ಮಾಡ್ಬೋದಾ? ನನ್ನ ಆನ್ಸರ್ ಪರ್ಸ್ನಲಿ 2 ಮಾಡ್ಬೋದು ನೀವು. ಟು ಬಿ ಆನೆಸ್ಟ್, ಇವಾಗಂತೂ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ನು ವೆಬ್ಸೈಟಲ್ಲೇ ಇರುತ್ತೆ. ಜಸ್ಟು ನೀವು ಕ್ಲಿಕ್ ಮಾಡಿದ್ರೆ ಎಲ್ಲ ಬರುತ್ತೆ. ಅಡ್ಮಿಷನ್ ರಿಕ್ವೈರ್ಮೆಂಟ್ಸ್ ಕೂಡ, ಮತ್ತು ಅಪ್ಲಿಕೇಶನ್ ಪೋರ್ಟಲ್, ಡಾಕ್ಯುಮೆಂಟ್ಸ್, ಡೆಡ್ಲೈನ್ಸ್, ಮತ್ತು ಎಲ್ಲ ಕ್ಲಿಯರ್ ಆಗಿರುತ್ತೆ, ಆಯಿತಾ? ನಿಮಗೆ ಯಾರ್ದು ಹೆಲ್ಪ್ ಬೇಕು ಅಂತ ಏನೋ ನೆಸೆಸಿಟಿ ಇಲ್ಲ ನಿಮಗೆ. ಅಂದರೆ ಇವಾಗ ಫಸ್ಟ್ ಟೈಮ್ ಈ ಥರ ಅಬ್ರಾಡ್ಗೆ ಹೋಗ್ತಿರೋದು ಅಂತಂದರೆ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ನಿಮ್ಮ ತಲೆಯಲ್ಲಿ, ಡೆಫಿನೆಟ್ಲಿ ಕನ್ಸಲ್ಟೆನ್ಸಿ ಹೆಲ್ಪ್ ತೊಗೊಬೋದು ನೀವು. ಅದರಲ್ಲಿ ಏನೂ ತಪ್ಪಿಲ್ಲ. ಅವರೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ, ನಿಮಗೆ ಕೂತಿ ಎಲ್ಲ ಫ್ರೀ ಗೈಡೆನ್ಸ್ ಕೊಡ್ತಾರೆ. ಡಿಸಿಷನ್ ಕಂಪ್ಲೀಟ್ಲಿ ನಿಮ್ದಾಯ್ತಾ, ವೆದರ್ ನಾನು ಕನ್ಸಲ್ಟೆನ್ಸಿ ಚೂಸ್ ಮಾಡಬೇಕಾ ಅಥವಾ ನಾನೇ ಅಪ್ಲೈ ಮಾಡಲಾ ಅಂತ, ಅದು ನಿಮ್ಮ ಡಿಸಿಷನ್. ಬಟ್ ಏನೂ ಹೆದರ್ಕೊಬೇಡಿ, ಎಲ್ಲ ಈಸಿನೇ ಇರುತ್ತೆ. ನಿಮಗೆ ಪೇಷನ್ಸ್ ಇದ್ದರೆ, ರಿಸರ್ಚ್ ಮಾಡೋ ಹ್ಯಾಬಿಟ್ ಇದ್ದರೆ ಡೆಫಿನೆಟ್ಲಿ ನೀವೇ ಮಾಡ್ಬೋದು. ಸೀರಿಯಸ್ಲಿ, ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್. ನೀವು ಈಸಿಲಿ ಮಾಡ್ಬೋದು, ಆಯಿತಾ? ಬಟ್ ಹೆಲ್ಪ್ ತೊಗೊಳೋದ್ರಲ್ಲೂ ಏನೂ ತಪ್ಪಿಲ್ಲ. ಎನಿವೆ, ಇವಾಗ ಅಪ್ಲಿಕೇಶನ್ ಕಂಪ್ಲೀಟ್ ಆಯಿತು, ಆಯಿತಾ? ಇವಾಗ ಬಿಗ್ಗೆಸ್ಟ್ ಕ್ವೆಶನ್ ಏನು ಅಂತಂದರೆ ಮನಿ, ದುಡ್ಡು ಟ್ಯೂಷನ್ ಫೀಸ್ ಮತ್ತು ಎಕ್ಸ್ಪೆನ್ಸಸ್. ಆನೆಸ್ಟ್ಲಿ ಸ್ಪೀಕಿಂಗ್, US ಎಜುಕೇಷನ್ ಡೆಫಿನೆಟ್ಲಿ ಚೀಪ್ ಅಂತೂ ಅಲ್ಲ, ಆಯಿತಾ? ಡೆಫಿನೆಟ್ಲಿ ಅಲ್ಲ. ಅದನ್ನು ನೀವು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು. ಡಿಪೆಂಡಿಂಗ್ ಆನ್ ಯೂನಿವರ್ಸಿಟಿ ನಿಮಗೆ ಟ್ಯೂಷನ್ ಫೀಸ್ ಮ್ಯಾಟರ್ ಆಗುತ್ತೆ. ಎಲ್ಲ ಯೂನಿವರ್ಸಿಟಿಯಲ್ಲೂ ಸೇಮ್ ಫೀಸ್ ಇರುತ್ತಾ? ಡೆಫಿನೆಟ್ಲಿ ಇರಲ್ಲ. ನಿಮ್ಮ ಕೋರ್ಸ್ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ? ಒಂದೊಂದು ಯೂನಿವರ್ಸಿಟಿಯಲ್ಲಿ ತುಂಬ ಜಾಸ್ತಿ ಇರುತ್ತೆ, ಒಂದೊಂದ್ರಲ್ಲಿ ಇರಲ್ಲ, ಒಂದೊಂದ್ರಲ್ಲಿ ತುಂಬ ಕಮ್ಮಿ ಇರುತ್ತೆ. ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ. ನೀವು ಅದನ್ನ ರಿಸರ್ಚ್ ಮಾಡ್ಕೊಬೋದು. ಇವಾಗ ಜಸ್ಟ್ ಎಕ್ಸಾಂಪಲ್ ಕೊಡ್ತಿರೋದು, ಮಯಾಮಿಯಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಲಿವಿಂಗ್ ಎಕ್ಸ್ಪೆನ್ಸಸ್, ನಾನು ಆ ಥರ ಅಂತಿರೋದು. ಬಟ್ ಯೂನಿವರ್ಸಿಟಿ ಟ್ಯೂಷನ್ ಫೀಸ್ ಇಟ್ ವಾಸ್ ಓಕೆ. ಸೊ ನೀವು ಕಂಪೇರ್ ಮಾಡಬೇಕು. ರ್ಯಾಂಕಿಂಗ್ ಮಾತ್ರ ನೋಡಿ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡಿ. ಎಲ್ಲದೂ ಇರಬೇಕು. ಟೋಟಲ್ ಕಾಸ್ಟ್ ಮಾತ್ರ ತುಂಬ ಇಂಪಾರ್ಟೆಂಟ್, ಆಯಿತಾ? ಎಕ್ಸ್ಪೆನ್ಸಸ್ ಬಗ್ಗೆ ಹೇಳ್ತೀನಿ. ಜನರಲಿ ನೀವು ಇದ್ರ ಮೇಲೆ ಪ್ಲ್ಯಾನ್ ಮಾಡಬೇಕು, ಯಾವ ಥರ ಎಕ್ಸ್ಪೆನ್ಸಸ್ ಅಂತ. ಅಪ್ಲಿಕೇಶನ್ ಫೀ, ಇಂಗ್ಲೀಷ್ ಟೆಸ್ಟ್, ವೀಸಾ, ಸರ್ವಿಸ್ ಫೀ, ಫ್ಲೈಟ್ ಟಿಕೆಟ್, ಫಸ್ಟ್ ಸೆಮಿಸ್ಟರ್ದು ಟ್ಯೂಷನ್ ಫೀಸ್, ರೆಂಟ್, ಫುಡ್, ಹೆಲ್ತ್ ಇನ್ಶೂರೆನ್ಸ್ ಮತ್ತು ಎಮರ್ಜೆನ್ಸಿ ದುಡ್ಡು ಇಟ್ಕೊಂಡು ಬಂದಿರ್ಬೇಕು ನೀವು. ಇವೆಲ್ಲ ಕಂಬೈನ್ ಮಾಡಿಬಿಟ್ಟು ನೀವು ಎಷ್ಟು ನಿಮ್ಮ ಬಜೆಟ್ ಅಂತ ಮಾಡ್ಕೊಬೇಕು ನೀವು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಟ್ಯೂಷನ್ ಫೀಸ್ ಒಂದೇ ನೋಡಿಬಿಟ್ಟು ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲದು ನಾನು ಹೇಳಿದ್ನಲ್ಲ ಇವಾಗ ಲಿಸ್ಟು, ಅಷ್ಟನ್ನು ನೋಡಬೇಕು. ಹೆಲ್ತ್ ಇನ್ಶೂರೆನ್ಸ್ ಕೂಡ ನೀವು ಅಲ್ಲಿ ಮಾಡಿಸ್ಕೊಂಬಂದ್ರೆ ಬೆಸ್ಟು. ಇನ್ನೊಂದು ಅಂತಂದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟಿಗೆ ಅಂತ ಟ್ಯೂಷನ್ ಫೀಸ್ ಬೇರೆದಿರುತ್ತೆ, ನೀವು ಅಲ್ಲಿ ಚೆಕ್ ಮಾಡ್ಕೊಬೋದು, ಆಯಿತಾ? ಸಪ್ರೇಟ್ ಪೇಜೇ ಇರುತ್ತೆ, ನೀವು ಅಲ್ಲಿ ನೋಡ್ಕೊಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಾಲರ್ಶಿಪ್ಸ್, ಆಯಿತಾ? ಸ್ಕಾಲರ್ಶಿಪ್ ಬಗ್ಗೆ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ. ಎಲ್ಲರೂ ಅನ್ಕೊಂತಿರ್ತಾರೆ ಎಲ್ಲರಿಗೂ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ. ಎಲ್ಲರಿಗೂ ಸಿಗಲ್ಲ. ಯೂನಿವರ್ಸಿಟಿ ಅಕಾಡೆಮಿಕ್ ಪ್ರೊಫೈಲ್ ನೋಡ್ತಾರೆ, ಮತ್ತು ಎಕ್ಸ್ಪೀರಿಯನ್ಸ್ ನೋಡ್ತಾರೆ, ಫಂಡ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೋಟಲು. ಅಪ್ಲೈ ಮಾಡುವಾಗೆ ಸ್ಕಾಲರ್ಶಿಪ್ ನಿಮಗೆ ಅಪ್ಲೈ ಆಗುತ್ತಾ ಅಂತ ನೋಡ್ಬೋದು. ಆಪ್ಷನ್ಸ್ ಎಲ್ಲ ಚೆಕ್ ಮಾಡ್ತಾ ಹೋಗ್ಬೋದು ನೀವು. ನಿಮಗೆ ಸ್ಕಾಲರ್ಶಿಪ್ ಸಿಕ್ಕಿಲ್ಲ ಅಂತಂದರೆ ಅಫೋರ್ಡಬಲ್ ಯೂನಿವರ್ಸಿಟೀಸ್ ಖಂಡಿತ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸ್ಟೂಡೆಂಟ್ ವೀಸಾ ಪ್ರಾಸೆಸ್ ಹೆಂಗಿರುತ್ತೆ ಅಂತ. ಫಸ್ಟ್ ನೀವು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬೇಕು. ನಿಮಗೆ ಯೂನಿವರ್ಸಿಟಿ ಅಕ್ಸೆಪ್ಟೆನ್ಸ್ ಲೆಟರ್ ಕೊಡ್ತಾರೆ. ಆಮೇಲೆ I-20 ಅಂತ ಬರುತ್ತೆ, ಸರ್ವಿಸ್ ಫೀ, DS-160 ಮತ್ತು ವೀಸಾ ಅಪಾಯಿಂಟ್ಮೆಂಟ್. ಅದಾದಮೇಲೆ ನಿಮಗೆ ಇಂಟರ್ವ್ಯೂ, ಆಯಿತಾ? ಇದು ಓವರ್ ಆಲ್ ಪ್ರಾಸೆಸ್ ನಾನು ಹೇಳಿದ್ದು. ನಿಮಗೆ ಗೊತ್ತಾಗುತ್ತೆ. ನೀವು ಜಸ್ಟ್ ಒಂದ್ಸತಿ ನೀವು DS-160 ಅಂತಂದ್ರೇನು, ಸರ್ವಿಸ್ ಫೀ ಅಂತಂದ್ರೇನು, I-20 ಅಂತಂದ್ರೇನು, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೆಲ್ಫ್ ಎಕ್ಸ್ಪ್ಲನೇಟರಿ, ಆಯಿತಾ? ನಿಮಗೆ ಗೊತ್ತಾಗುತ್ತೆ. ಇನ್ನೊಂದೇನು ಮೇನ್ ಅಂತ ಅಂದರೆ, ನಿಮಗೆ ಇವಾಗ ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ ಆನ್ಸರ್ಸ್ನ ಮೆಮೊರೈಸ್ ಮಾಡೋಕ್ಕೆ ಹೋಗಬೇಡಿ.
ಹೆಲ್ಪ್ ಆಗಲ್ಲ ಅಲ್ಲಿ ಏನು ಕ್ವೆಶನ್ಸ್ ಕೇಳ್ತಾರೋ ಅಂತ ಆಲ್ರೆಡಿ ನಮಗೆ ತುಂಬ ಆ್ಯಂಕ್ಷಸ್ ಆಗಿಬಿಟ್ಟಿರ್ತೀವಿ ನಾವು. ಅದಕ್ಕೋಸ್ಕರ ಅವ್ರು ಏನು ಕೇಳ್ತಾರೋ ಅಷ್ಟಕ್ಕೆ ಆನ್ಸರ್ ಮಾಡಿ. ಅವ್ರಿಗೆ ಇಂಪ್ರೆಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಟ್ರೈಯೂ ಮಾಡಬೇಡಿ, ಆನೆಸ್ಟಾಗಿ ಆನ್ಸರ್ ಮಾಡಿ ಆಯಿತಾ. ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಪ್ಯಾಕಿಂಗ್ ಚೆಕ್ ಲಿಸ್ಟ್. ನೀವೆಲ್ಲ ಅಂದರೆ ಫಸ್ಟ್ ಟೈಮ್ ಬರೋರಿಗೆ ತುಂಬ ಯೂಸ್ಫುಲ್ ಆಯಿತಾ ಇದು. ಡಾಕ್ಯುಮೆಂಟ್ಸ್ ನಾನು ಹೇಳ್ತಾ ಇರೋದು, ಪಾಸ್ಪೋರ್ಟ್, ವೀಸಾ, I-20, ಅಡ್ಮಿಷನ್ ಲೆಟರ್, ಅಕಾಡೆಮಿಕ್ ಡಾಕ್ಯುಮೆಂಟ್ಸ್, ಮೆಡಿಕಲ್ ರೆಕಾರ್ಡ್ಸ್, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡಿರಿ, ಪಾಸ್ಪೋರ್ಟ್ ಫೋಟೋಸ್ ಬೇಕು, ಸಾಫ್ಟ್ ಕಾಪಿ ಮತ್ತು ಹಾರ್ಡ್ ಕಾಪಿ ಇದ್ರೆ ಒಳ್ಳೆಯದು. ಲೈಕ್ ಹೈಲಿ ರೆಕಮೆಂಡ್ ಮಾಡೋದು ಅಂತಂದರೆ ನಾನು ಮೆಡಿಸಿನ್ಸ್ನ, ರೆಗ್ಯುಲರ್ ಮೆಡಿಸಿನ್ಸ್ ಲೈಕ್ ಕೋಲ್ಡು, ಫೀವರು ಮತ್ತು ಪೇನ್ ಕಿಲ್ಲರ್ಸು, ಅಲರ್ಜಿ ಮೆಡಿಸಿನ್ಸು ಇಂಡಿಯಾದಿಂದ ನೀವು ತಂದರೆ ತುಂಬ ಈಸಿ ಆಯಿತಾ. ಸೊ ನಿಮ್ಮದು ಬಟ್ಟೆ, ನಿಮ್ಮ ಕ್ಲೋತ್ಸ್ ಮಾತ್ರ ಹೆಂಗೆ ಅಂತಂದರೆ ನೀವು ಇವಾಗ ಯಾವ ಸ್ಟೇಟಿಗೆ ಹೋಗ್ತಿದ್ದೀರಾ, ಯಾವಾಗ ಹೋಗ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸೆಪ್ಟೆಂಬರ್, ಅಕ್ಟೋಬರ್ ಆ ಥರ ಟೈಮಲ್ಲಿ ಹೋದರೆ ಫಾಲ್ ಇರುತ್ತೆ ಅನ್ಸುತ್ತೆ, ಬಟ್ ಚಳಿ ಸ್ಟಾರ್ಟ್ ಆಗೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗ್ತಿರುತ್ತೆ. ನೀವು ಡಿಪೆಂಡಿಂಗ್ ಆನ್ ಸ್ಟೇಟ್ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ ಅದ್ರ ಮೇಲೆ ನೀವು ಬಟ್ಟೆ ತೊಗೊಂಬರ್ಬೇಕು. ಎಲೆಕ್ಟ್ರಾನಿಕ್ಸ್ ಬಂದುಬಿಟ್ಟು ಲ್ಯಾಪ್ಟಾಪ್, ಚಾರ್ಜರ್ಸ್ ಮತ್ತು ಯೂನಿವರ್ಸಲ್ ಅಡಾಪ್ಟರ್ ಇರುತ್ತಲ್ಲ ಅದು ತೊಗೊಂಬರ್ಬೇಕು. ಮತ್ತು ಹಾರ್ಡ್ ಡಿಸ್ಕ್ ಒಂದು ಇಟ್ಕೊಂಡಿರಿ ಇನ್ ಕೇಸ್ ಬೇಕಾದರೆ ಮಾತ್ರ. ನೆಸೆಸಿಟಿ ಏನು ಹಾರ್ಡ್ ಡಿಸ್ಕ್ ಬೇಕೇ ಬೇಕು ಅಂತಿಲ್ಲ, ಬಟ್ ಇದ್ದರೆ ಓಕೆ. ಕಿಚನ್ದು ಅಂತಂದರೆ ಬೇಸಿಕ್ ಯೂಟೆನ್ಸಿಲ್ಸ್ ತಂದರೆ ಸಾಕು ಆಯಿತಾ. ಓವರ್ ಪ್ಯಾಕ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನನಗೆ ಒಂದು ಅರ್ಲಿನೇ ಗೊತ್ತಾಯಿತು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಫೋನಲ್ಲೂ ಇರಬೇಕು, ಮತ್ತು ಇಮೇಲ್ನಲ್ಲೂ ಕಾಪಿ ಇಟ್ಕೊಳ್ಳಿ, ಮತ್ತು ನಿಮ್ಮ ಐಕ್ಲೌಡ್ ಇದ್ದರೆ ಅದರಲ್ಲೂ ಕಾಪಿ ಮಾಡಿ ಇಟ್ಕೊಂಡಿರಿ. ಬಿಕಾಸ್ ಎಲ್ಲದರಲ್ಲೂ ಸೇವ್ ಮಾಡಿ ಇಟ್ಕೊಂಡ್ರೆ ತುಂಬ 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 ಯೂಸ್ ಆಗುತ್ತೆ, ಯಾವಾಗ ಬೇಕಾದರೂ ಯೂಸ್ ಆಗುತ್ತೆ ಆಯಿತಾ. ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಮಾಡ್ತಾರೆ ಸ್ಟೂಡೆಂಟ್ಸ್ ಅಂತ ಅಂದರೆ, ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯೂಶಲಿ ಏನು ಮಾಡ್ತೀವಿ ಅಂತಂದರೆ ನಾವು ಫ್ರೆಂಡ್ಸ್ ಹೋಗ್ತಿದ್ದಾರೆ ಸೊ ನಾನು ಅದೇ ಯೂನಿವರ್ಸಿಟಿಗೆ ಜಾಯಿನ್ ಮಾಡ್ತೀನಿ ಅಂತ, ಅದೊಂದು ಮಿಸ್ಟೇಕ್. ರಿಸರ್ಚ್ ಮಾಡಲಿಲ್ದಂಗೆ US ಬರೋದು, ಅಂದರೆ ಯಾವುದೇ ಕಂಟ್ರಿಗಾದರೂ ರಿಸರ್ಚ್ ಮಾಡೇ ಪ್ಲೀಸ್ ಹೋಗಿ. ಮೇನ್ ಅಂತಂದರೆ ಇವಾಗ ಸೇವಿಂಗ್ಸ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಡೆಫಿನೆಟ್ಲಿ ಪಾರ್ಟ್ ಟೈಮ್ ಜಾಬ್ ನೀವು ಇಮಿಡಿಯೇಟ್ ಇಲ್ಲಿ ಬಂದ ತಕ್ಷಣ ಸಿಗಲ್ಲ, ಆ ಥರ ಮಾತ್ರ ಅಸ್ಯೂಮ್ ಮಾಡೋಕ್ಕೆ ಹೋಗಲೇಬೇಡಿ ಬಂದ ತಕ್ಷಣ ಸಿಗುತ್ತೆ ಅಂತ. ಅಲ್ಲೊಂದು ಚೂರಾದರೂ ನೀವು ಕಮ್ಯುನಿಕೇಷನ್ ಸ್ವಲ್ಪ ಇಂಪ್ರೂವ್ ಮಾಡ್ತಾನೆ ಇರಬೇಕು. ಇಲ್ಲಿಗೆ ಮೂವ್ ಆಗ್ತಿದ್ದೀರಾ ಅಂತಂದರೆ ಪ್ಲೀಸ್ ಇಂಪ್ರೂವ್ ಮಾಡ್ಕೊಳ್ಳಿ. ಮಾಡಲಿಲ್ಲಂಗೆ ಬರೋದೇ ಅದೊಂದು ಮಿಸ್ಟೇಕೆ. ಇಂಗ್ಲೀಷ್ ಏನು ಪರ್ಫೆಕ್ಟಾಗಿ ಬರಬೇಕು ಅಂತಲ್ಲ, ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಸಾಕು, ಮಾತಾಡ್ತೀರಾ ಓಕೆ ಅಷ್ಟಿದ್ರೆ ಸಾಕು ನಿಮಗೆ. ಇನ್ನೊಂದು ಮಿಸ್ಟೇಕ್ ಅಂತಂದರೆ ವಾಟ್ಸಪ್ಪಲ್ಲೇ ಎಲ್ಲ ಇನ್ಫಾರ್ಮೇಷನ್ ಬಿಲೀವ್ ಮಾಡಿ ಬರೋದು, ಪ್ಲೀಸ್ ಹಂಗೆ ಮಾಡಬೇಡಿ. ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಮೇನ್ ಅಂತ ಅಂದರೆ ಆಫ್ ಕ್ಯಾಂಪಸ್ ನೀವು ಜಾಬ್ ಮಾಡೋಂಗಿಲ್ಲ. ಅನ್ಆಥರೈಸ್ಡ್ ನೀವೇನಾದರೂ ಆಫ್ ಕ್ಯಾಂಪಸ್ ಜಾಬ್ ಮಾಡಿದ್ರೆ ಟ್ರಸ್ಟ್ ಮೀ ಇಟ್ಸ್ ಗೋನಾ ಬಿ ರಿಯಲ್ ಬ್ಯಾಡ್. ನಾನು ಈ ಟಾಪಿಕ್ ಬಗ್ಗೆ ಪಾರ್ಟ್ 2 ಅಲ್ಲಿ ಮಾತಾಡ್ತೀನಿ. ಸೊ ಫೈನಲಿ ಮುಗಿಸೋ ಮುಂಚೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೂ ಬರೋದಕ್ಕಿಂತ ಮುಂಚೆ ಮೋರ್ ದೆನ್ 1000 ಡೌಟ್ಸ್ ಇತ್ತಾಯ್ತಾ. ನನಗೂ ಸಖತ್ ಹೆದರಿಕೆ ಆಗ್ತಿತ್ತು. ಅನ್ನೋನ್ ಕಂಟ್ರಿ, ಅನ್ನೋನ್ ಪೀಪಲ್, ಆನೆಸ್ಟ್ಲಿ ಅನ್ನೋನ್ ಲೈಫ್ ಆಯ್ತಾ. ಇವತ್ತು ನಾನು ಇಲ್ಲಿ ಕುತ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ, ಶೇರ್ ಮಾಡ್ತಿದ್ದೀನಿ ಇದೆಲ್ಲ ಅಂತ ಅಂದರೆ ನಿಮಗೂ ಡ್ರೀಮ್ ಇದ್ದರೆ ಡ್ರೀಮ್ ನೋಡಿ, ಆದರೆ ಬ್ಲೈಂಡಾಗಿ ಡೆಫಿನೆಟ್ಲಿ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಕಂಪೇರ್ ಮಾಡಿ, ರಿಸರ್ಚ್ ಮಾಡಿ, ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ, ಫಿನಾನ್ಷಿಯಲಿ ಹೆಂಗೆ ವರ್ಕ್ ಆಗುತ್ತೆ ಪ್ಲ್ಯಾನ್ ಮಾಡಿ, ಅದಾದಮೇಲೆ ನೀವು ಡಿಸಿಷನ್ ತೊಗೊಬೋದು. ಆನೆಸ್ಟ್ಲಿ ಅಮೇರಿಕಾ ಒಂದು ಆಪರ್ಚುನಿಟಿ, ಆದರೆ ಮ್ಯಾಜಿಕ್ ಅಲ್ಲ. ಹಾರ್ಡ್ ವರ್ಕ್ ಮಾಡಿದ್ರೆ ಆಪರ್ಚುನಿಟೀಸ್ ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ. ಇನ್ನೊಂದು ಅಂತಂದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ಸಲ್ಲಿ ಏನಾದ್ರು ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ನೀವು ಅದರಲ್ಲಿ ಕ್ವೆಶನ್ಸ್ ಕೇಳ್ಬೋದು. ನನಗೆ ಎಷ್ಟು ಗೊತ್ತಿದೆ ನಾನು ಖಂಡಿತ ನಿಮಗೆ ಹೇಳ್ತೀನಿ. ನಾನು ನೆಕ್ಸ್ಟ್ ಪಾರ್ಟಲ್ಲಿ US ಲ್ಯಾಂಡ್ ಆದಮೇಲೆ ಯಾವ ಥರ ಆ್ಯಕ್ಚುಲ್ ಸ್ಟೂಡೆಂಟ್ ಲೈಫ್ ಇರುತ್ತೆ ಅಂತ ಹೇಳ್ತೀನಿ. ರೂಮ್ ಹೇಗೆ ಹುಡ್ಕೋದು, ಪಾರ್ಟ್ ಟೈಮ್ ಜಾಬ್ಸ್ ಹೇಗೆ ಹುಡ್ಕೋದು, ರೆಂಟ್, ಕುಕಿಂಗ್, ನಿಮ್ಮ ಬಜೆಟ್ ಮತ್ತು ರಿಯಾಲಿಟಿ ಮೇನ್ ಥಿಂಗ್. ಟಾಪಿಕ್ ಇನ್ನೊಂದು ಅಂತಂದರೆ ಯಾಕೆ ನಾನು ಅವಾಗಲೇ ಅನ್ಆಥರೈಸ್ಡ್ ಆಫ್ ಕ್ಯಾಂಪಸ್ ಜಾಬ್ ಮಾಡಬಾರ್ದು ಅಂತ ಹೇಳಿದೆ, ಯಾಕೆ ರೆಕಮೆಂಡ್ ಮಾಡಲ್ಲ ಅಂತ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಪಾರ್ಟ್ 2 ಅಲ್ಲಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಗೈಸ್, ನಂಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ. I'll see you guys soon. ಟಾಟಾ.